ಯೂಟ್ಯೂಬರ್ ಆಗಿದ್ದೀರಾ? ಹಾಗಿದ್ರೆ ನೀವು ಕೂಡ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ದೀರಾ. ಆದ್ರೆ ನಿಮಗೆ ಕರೆಕ್ಟ್ ಆಗಿರುವಂತ ಟೈಟಲ್, ಥಂಬ್ನೇಲ್ ಹಾಗೇನೆ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಯಾವ ರೀತಿಯಾಗಿ ತಯಾರಿಸಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ಆ ಟೆನ್ಷನ್ ಬೇಡ ಫ್ರೆಂಡ್ಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೇವಲ ಚಾಟ್ ಜಿಪಿಟಿಯನ್ನ ಉಪಯೋಗಿಸಿಕೊಂಡು ಎಐ ಮೂಲಕ ನೀವು ಥಂಬ್ನೇಲ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಹಾಗೇನೆ ವೈರಲ್ ಹ್ಯಾಶ್ಟ್ಯಾಗ್ ಮತ್ತೆ ಟ್ಯಾಗ್ಸ್ ಗಳನ್ನ ಕೂಡ ತಯಾರಿಸ್ಕೊಳ್ಬಹುದು ಫ್ರೆಂಡ್ಸ್. ಸೊ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಇದೇ ಒಂದು ವಿಡಿಯೋದಲ್ಲಿ ನೀಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ನೋಡಿ, ನಮಗೆ ಗ್ರೋತ್ ಅನ್ನ ಕಾಣಬೇಕು ಅಂತ ಅಂದ್ರೆ ವೈರಲ್ ಆಗಿರುವ ಟೈಟಲ್ ನಮಗೆ ಬರ್ತಾ ಇರಬೇಕು, ಹಾಗೇನೆ ಹ್ಯಾಶ್ ಟ್ಯಾಗ್ಸ್, ಹಾಗೇನೆ ಥಂಬ್ನೇಲ್ ಇದು ನಮ್ದು ಕ್ಲಿಯರ್ ಆಗಿ ಇರಬೇಕು ಫ್ರೆಂಡ್ಸ್. ಯಾವಾಗ ನಮ್ಮ ಒಂದು ಥಂಬ್ನೇಲ್ ಕ್ಲಿಕ್ಕೇಬಲ್ ಆಗಿರತ್ತೆ ಅವಾಗ ಜನ ನಮ್ಮ ವಿಡಿಯೋಸ್ ಗಳನ್ನ ಹೆಚ್ಚು ಹೆಚ್ಚು ನೋಡ್ತಾರೆ. ಹಾಗೇನೆ ನಮ್ಮ ಟೈಟಲ್ ನೋಡಿ ನಮ್ಮ ಹತ್ರ ಜನ ಬರ್ತಾರೆ ಫ್ರೆಂಡ್ಸ್. ಸೊ ಜನರಿಗೆ ನಾವು ಎಂಗೇಜ್ ಮಾಡಿ ನಮ್ಮ ವಿಡಿಯೋಸ್ ಗಳಿಗೆ ಚೆನ್ನಾಗಿ ನಾವು ರೀಚ್ ಅನ್ನ ತರಿಸ್ಕೊಳ್ಬಹುದು. ಹಾಗಿದ್ರೆ ನಾವೇ ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಹೇಗೆ ನೀಡಬೇಕು ಅನ್ನೋ ಟೆನ್ಷನ್ ನಮಗಿರತ್ತೆ. ಸೊ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಯಾವ ರೀತಿಯಾಗಿ ಟೈಟಲ್ ಕೊಡಬೇಕು, ಯಾವ ರೀತಿಯಾಗಿ ಹ್ಯಾಶ್ ಟ್ಯಾಗ್ಸ್ ಹಾಕಬೇಕು, ಯಾವ ರೀತಿಯಾಗಿ ನಾವು ಥಂಬ್ನೇಲ್ ನ ತಯಾರಿಸ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ನಮ್ಗೆ ಇವಾಗ ಈಸಿ ಆಗ್ಲಿ ಅಂತ ಹೇಳಿ ಎಐ ನಮ್ಗೆ ರೆಡಿ ಟು ಅಪ್ಲೋಡ್ ಥಂಬ್ನೇಲ್ ಟೈಟಲ್ ಅನ್ನ ನೀಡ್ತಾ ಇದೆ. ಹಾಗಿದ್ರೆ ಚಾಟ್ ಜಿಪಿಟಿನ ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ನಾವು ರೆಡಿ ಟು ಅಪ್ಲೋಡ್ ವಿಡಿಯೋನೇ ತೆಗೆದುಕೊಳ್ಬಹುದು ಅಂತ ಹೇಳಿ ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ ಅನ್ನ ಇವಾಗ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಆ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇವಾಗ ನನ್ನ ಸ್ಕ್ರೀನ್ ರೆಕಾರ್ಡರ್ ಅನ್ನ ಇಲ್ಲಿ ಆನ್ ಮಾಡಿದ್ದೀನಿ. ಇವಾಗ ಇಲ್ಲಿ ಚಾಟ್ ಜಿಪಿಟಿನ ಓಪನ್ ಮಾಡೋಣ. ಸೊ ಚಾಟ್ ಜಿಪಿಟಿನ ಸೈನ್ ಇನ್ ಮಾಡಿ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒಂದ್ ವೇಳೆ ಯಾರಾದ್ರೂ ವಿಡಿಯೋನ ನೋಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಹೋಗಿ ನೋಡಿ. ಮತ್ತೆ ಆ ವಿಡಿಯೋದಲ್ಲಿ ಥಂಬ್ನೇಲ್ ಕೂಡ ನಾವು ಹೇಗೆ ತಯಾರಿಸಬಹುದು ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಿದ್ರೆ ಚಾಟ್ ಜಿಪಿಟಿಯನ್ನ ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಚಾಟ್ ಜಿಪಿಟಿಯನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಅಂತ ಕಾಣುತ್ತೆ. ಇಲ್ಲಿ ನೀವು ಫೋಟೋನ ಅಪ್ಲೋಡ್ ಮಾಡಬಹುದು. ಇಲ್ಲಿ ಫೋಟೋಗೆ ಹೋಗಿ ನಿಮ್ಗೆ ಯಾವ ಒಂದು ಫೋಟೋ ಬೇಕು ನೀವು ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬಹುದು. ನಾನೀಗ ನನ್ನ ಈ ಒಂದು ವಿಡಿಯೋಗೆ ಥಂಬ್ನೇಲ್ ನ ತಯಾರಿಸಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ವಿಡಿಯೋಗೆ ರೆಡಿ ಟು ಅಪ್ಲೋಡ್ ವಿಡಿಯೋ SEO ಅನ್ನ ಇವಾಗ ಚಾಟ್ ಜಿಪಿಟಿಗೆ ಕೇಳ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ತಯಾರಿಸಿ ಕೊಡುತ್ತೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಥಂಬ್ನೇಲ್ಗಳು. ಸೊ AI ನಿಂದ ತಯಾರಿಸಿದಂತಹ ಥಂಬ್ನೇಲ್ಗಳು. ಸೊ ನೋಡಿ, AI ಯೂಸ್ ಮಾಡಿ ನಿಮ್ಮ ವಿಡಿಯೋ SEO ರೆಡಿ ಮಾಡಿ. ಸೊ ನಾ ಇವತ್ತು ಯಾವ ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋ ರಿಲೇಟೆಡ್ ಆಗಿರುವಂತಹ ಒಂದು ಥಂಬ್ನೇಲ್ನ ಈಗಾಗಲೇ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ವಿಡಿಯೋಗೆ ಇವಾಗ ರೆಡಿ ಟು ಅಪ್ಲೋಡ್ SEO ಅನ್ನ ನಾನು ಕೇಳ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿಯಾಗಿ ಪ್ರಾಂಪ್ಟ್ ಅನ್ನ ಕೊಡ್ಬೇಕಂತ. ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದೀನಿ. ಸೊ ನನಗೆ ವೈರಲ್ ಹ್ಯಾಶ್ಟ್ಯಾಗ್ಸ್, ಡಿಸ್ಕ್ರಿಪ್ಷನ್, ಟೈಟಲ್ ಕೊಡು. ಯೂಟ್ಯೂಬ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆ್ಯಂಡ್ ನಾನ್ ರಿಪೀಟೆಡ್ ಹ್ಯಾಶ್ಟ್ಯಾಗ್ಸ್ ಆ್ಯಂಡ್ ಟ್ಯಾಗ್ಸ್ ಕೊಡು. ಹಾಗೇನೆ ರೆಡಿ ಟು ಅಪ್ಲೋಡ್ ವಿಡಿಯೋ ಕೊಡು. ರೆಡಿ ಟು ಅಪ್ಲೋಡ್ ವಿಡಿಯೋ SEO ಕೊಡು. ಸೊ ನೋಡಿ, ನಾನು ಈ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡಿದ್ದೀನಿ. ಸೊ ನನಗೆ ವೈರಲ್ ಆಗಿರುವಂಥ ಹ್ಯಾಶ್ಟ್ಯಾಗ್, ಡಿಸ್ಕ್ರಿಪ್ಷನ್, ಟೈಟಲ್ ಅನ್ನ ಕೊಡು. ಹಾಗೆ ಯೂಟ್ಯೂಬ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನ್ ರಿಪೀಟೆಡ್ ಅಂತ ಹ್ಯಾಶ್ಟ್ಯಾಗ್ಸ್ ಅಂತ ಅಂದರೆ ರಿಪೀಟ್ ಆಗುವಂಥ ಹ್ಯಾಶ್ಟ್ಯಾಗ್ಸ್ ಹಾಗೆಯೇ ಟ್ಯಾಗ್ಸ್ಗಳನ್ನು ನಾವು ಯೂಟ್ಯೂಬ್ನಲ್ಲಿ ಉಪಯೋಗ ಮಾಡಬಾರ್ದು. ಹಾಗಾಗಿನೇ ನಾನು ಮೊದಲೇ ಕೇಳ್ತಾ ಇದ್ದೀನಿ ಚಾಟ್ ಜಿಪಿಟಿಗೆ ನನಗೆ ನಾನ್ ರಿಪೀಟೆಡ್ ಆಗಿರುವಂಥ ಹ್ಯಾಶ್ಟ್ಯಾಗ್ಸ್ ಮತ್ತು ಟ್ಯಾಗ್ಸ್ಗಳನ್ನು ಕೊಡು ಅಂತ ನಾನು ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೀನಿ, ಸಿಂಪಲ್ ಆಗಿರುವಂಥದ್ದು. ಸೊ ನೋಡಿ, ಇವಾಗ ಇದು ನನಗೆ ಇವಾಗ ರೆಡಿ ಟು ಅಪ್ಲೋಡ್ ವಿಡಿಯೋನೇ ಕೊಡುತ್ತೆ. ಸೆಂಡ್ ಬಟನ್ ಮೇಲೆ ಇವಾಗ ಕ್ಲಿಕ್ ಮಾಡಿದ್ದೀನಿ.
ನೋಡಿ ಟೈಟಲ್ ನಿಮಗೆ ಕೊಟ್ಟಿದೆ. ಚಾಟ್ ಜಿಪಿಟಿ ಯೂಸ್ ಮಾಡಿ ನಿಮ್ಮ ವಿಡಿಯೋ SEO ರೆಡಿ. ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್ ಅಂತ ಕೊಟ್ಟಿದೆ. ಮತ್ತೊಂದು ಕೊಟ್ಟಿದೆ, ಒನ್ ಕ್ಲಿಕ್‌ನಲ್ಲಿ ಯೂಟ್ಯೂಬ್ ವಿಡಿಯೋ SEO ರೆಡಿ, ಚಾಟ್ ಜಿಪಿಟಿ ಸೀಕ್ರೆಟ್ ಟ್ರಿಕ್ಸ್. ಸೊ ನಿಮ್ಗೆ ಯಾವ ಒಂದು ಟೈಟಲ್ ಇಲ್ಲಿ ಇಷ್ಟ ಆಗತ್ತೆ, ಯಾವ ಒಂದು ಟೈಟಲ್ ನಿಮ್ಗೆ ಕ್ಲಿಕ್ ಮಾಡ್ತಾರೆ ಜನ ಅಂತ ನಿಮ್ಗೆ ಅನ್ಸತ್ತೆ. ಸೊ ನೀವು ಆ ಟೈಟಲ್ ಅನ್ನ ಉಪಯೋಗ ಮಾಡ್ಬೋದು. ಸೊ ನೋಡಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದೆ ಅದೇ. ಬಟ್ ನಾನು ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೇವಲ ಉಪಯೋಗ ಮಾಡುವಂಥದ್ದು SEO ಫ್ರೆಂಡ್ಲಿ ಟೈಟಲ್, ವಿಡಿಯೋ ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್, ಕೀವರ್ಡ್, ರಿಸರ್ಚ್, ಮೋರ್ ವ್ಯೂಸ್ ಅಂಡ್ ರೀಚ್ ಟಿಪ್ಸ್. ನಮಗೆ ಇಷ್ಟೇ ಬೇಕಾಗಿರೋದು. ಅದಾದ ನಂತರ ನೀವು ನೋಡ್ಬೋದು ಹ್ಯಾಶ್ ಟ್ಯಾಗ್ಸ್ ಗಳನ್ನ ಕೂಡ ಕೊಟ್ಟಿದೆ, ನಾನ್ ರಿಪೀಟೆಡ್ ಆಗಿರುವಂತದ್ದು. ಮತ್ತೆ ಟ್ಯಾಗ್ಸ್ ಗಳನ್ನ ಕೂಡ ಕೊಟ್ಟಿದೆ. ಸೊ SEO ಮಾಡುವಂತ ಕೀವರ್ಡ್ಸ್. ಸೊ ನಾವು ನಮ್ಮ ಒಂದು ಚಾನೆಲ್‌ನ ಡೆಸ್ಕ್‌ಟಾಪ್‌ನಲ್ಲಿ ಮೋಡ್‌ನಲ್ಲಿ ಹೋಗಿ ಯಾವ ಒಂದು ಕೀವರ್ಡ್ಸ್‌ಗಳನ್ನ ಉಪಯೋಗ ಮಾಡ್ತೀವಿ. ಸೊ ಅಲ್ಲಿ SEO ಮಾಡುವಂತ ಕೀವರ್ಡ್ಸ್‌ಗಳನ್ನ ಕೂಡ ಕೊಟ್ಟಿದೆ. ಸೊ ನೋಡಿದ್ರಲ್ವಾ ಗೈಸ್, ಈ ರೀತಿಯಾಗಿ ನೀವು ಒಂದು ಥಂಬ್ನೇಲ್ ಅನ್ನ ಉಪಯೋಗ ಮಾಡಿಕೊಂಡು ನೀವು ಚಾಟ್ ಜಿಪಿಟಿಗೆ ರೆಡಿ ಟು ಅಪ್ಲೋಡ್ ಮಾಡುವಂತ SEO ಕೊಡು ಅಂತ ಹೇಳಿದ್ರೆ ನಿಮಗೆ ಅದು ರೆಡಿ ಟು ಅಪ್ಲೋಡ್ SEOನ ಕೊಡುತ್ತೆ. ಸೊ ಇದರಲ್ಲಿ ನೀವು ಚಿಕ್ಕ ಪುಟ್ಟ ತಿದ್ದುಪಡಿಗಳನ್ನ ಮಾಡಬೇಕಾಗತ್ತೆ. ಯಾಕಂತ ಅಂದ್ರೆ ಇವಾಗ ಪೂರ್ತಿಯಾಗಿ ನಾವು AI ಮೇಲೆ ಡಿಪೆಂಡ್ ಆಗಿ ಮಾಡಬಾರ್ದು. ಹಾಗಾಗಿನೇ ಹ್ಯಾಶ್ ಟ್ಯಾಗ್ಸ್‌ಗಳಲ್ಲಿ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿಯೂ ಕೂಡ ಆಗಿರ್ಬೋದು, ಚಿಕ್ಕ ಪುಟ್ಟ ಎಡಿಟಿಂಗ್‌ಗಳನ್ನ ಮಾಡಿ ನೀವು ಅಪ್ಲೋಡ್ ಮಾಡುವಂಥದ್ದು. ಸೊ ಇದು ನಾನ್ ಕಾಪಿರೈಟೆಡ್ ಆಗಿದೆ ಚಾಟ್ ಜಿಪಿಟಿ. ಸೊ ಇದರಿಂದ ನೀವು ಎಷ್ಟೇ ಥಂಬ್ನೇಲ್‌ಗಳನ್ನ ತಯಾರಿಸಿದ್ರು ಹಾಗೇನೇ ಎಷ್ಟೇ ಟೈಟಲ್, ಹ್ಯಾಶ್ ಟ್ಯಾಗ್ಸ್‌ಗಳನ್ನ ಉಪಯೋಗಿಸಿದ್ರು ಕೂಡ ನಿಮಗೆ ಯೂಟ್ಯೂಬ್‌ನಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್‌ನಲ್ಲಿ ಕೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಚಾಟ್ ಜಿಪಿಟಿ ನಮಗೆ ರೆಡಿ ಟು ಅಪ್ಲೋಡ್ ವಿಡಿಯೋನ ಕೊಟ್ಟಿದೆ. ಹಾಗೇನೆ ಕಂಟೆಂಟ್ ಐಡಿಯಾ ಕೂಡ ನಮಗೆ ಚಾಟ್ ಜಿಪಿಟಿನ ಕೊಡುತ್ತೆ ಫ್ರೆಂಡ್ಸ್. ಸೊ ಯಾರು ಲಾಗ್ ಅನ್ನ ಮಾಡ್ತಾ ಇದ್ದೀರಾ ಅಥವಾ ಲೈಫ್ ಸ್ಟೈಲ್ ಲಾಗ್ ಅನ್ನ ಮಾಡ್ತೀರಾ, ಸೊ ನಿಮಗೆ ಕೂಡ ಕಂಟೆಂಟ್ ಅನ್ನ ಚಾಟ್ ಜಿಪಿಟಿನೇ ನೀಡುತ್ತೆ. ಅಥವಾ ಟೆಕ್ ರಿಲೇಟೆಡ್ ವಿಡಿಯೋಸ್ ನ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಬೇರೆ ಇರುವಂತ ವಿಡಿಯೋಸ್ ಗಳು ಮಾಡ್ತಾ ಇದ್ರು ಕೂಡ ಚಾಟ್ ಜಿಪಿಟಿಗೆ ನೀವು ಹೆಲ್ಪ್ ಅನ್ನ ಕೇಳಬಹುದು. ಡೇಸ್ ಕಂಟೆಂಟ್ ಪ್ಲಾನಿಂಗ್ ಅನ್ನ ಕೂಡ ಅದರ ಅನುಸಾರವಾಗಿ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಬಂದ್ರೆ ನಿಮ್ಮ ವಿಡಿಯೋಸ್ ಗಳು ಕೂಡ ವೈರಲ್ ಆಗುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ನಿಮಗೆ ಮುಂದೆ ಯಾವ ರೀತಿಯಾದಂತ ಕಂಟೆಂಟ್ ಅನ್ನ ನೋಡ್ಬೇಕು ಅನ್ನೋ ಆಸೆ ಇರತ್ತೆ, ಆ ಒಂದು ವಿಷಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಫ್ರೆಂಡ್ಸ್. ಅದರಲ್ಲಿ ಇರುವಂತ ವಿಡಿಯೋನ ಮುಂದಿನ ವಿಡಿಯೋಗಳಲ್ಲಿ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.